ಓಂ ನಮಸ್ತೆ. ಈ ಸಂಚಿಕೆಯಲ್ಲಿ ನಾನು ಕನ್ಯಾ ರಾಶಿಯವರಿಗೆ ಯುಗಾದಿಯ ಫಲ ಎಂಬುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಕನ್ಯಾ ರಾಶಿಯ ಸದ್ಯದ ಗ್ರಹಸ್ಥಿತಿ ನಾವು ಗಮನಿಸಿದಾಗ ಕನ್ಯಾ ರಾಶಿಗೆ 10ನೇ ಮನೆಯಲ್ಲಿ ಗುರು ಇದ್ದಾನೆ, ಕೇತು 12ನೇ ಮನೆಯಲ್ಲಿ, ರಾಹು 6ನೇ ಮನೆಯಲ್ಲಿ, ಶನಿ 7ನೇ ಮನೆಯಲ್ಲಿದ್ದಾನೆ. ಹೀಗಿತ್ತು. ನಂತರ ಮುಂದಿನ ವರ್ಷ ಜೂನ್ಗೆ ಗುರು ಕಟಕ ರಾಶಿಗೆ ಬರ್ತಾ ಇದ್ದಾನೆ, 11ನೇ ಮನೆಗೆ. ಬಹಳ ಒಳ್ಳೆಯದು, 5 ತಿಂಗಳ ಕಾಲ ಬಹಳ ಒಳ್ಳೆಯದಾಗುತ್ತೆ ಆ ಸಮಯದಲ್ಲಿ. ನಂತರ ಮತ್ತೆ ಸಿಂಹರಾಶಿಗೆ ಬಂದು ಮತ್ತೆ ಕಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಅಂದರೆ ವರ್ಷದ 2ನೇ ಮತ್ತು 4ನೇ ಭಾಗದಲ್ಲಿ ಬಹಳ ಪ್ರಗತಿ ಇದೆ ಕನ್ಯಾ ರಾಶಿಯವರಿಗೆ. ಮತ್ತು ಕೇತು ಡಿಸೆಂಬರ್ ತಿಂಗಳಲ್ಲಿ ಮತ್ತು 11ನೇ ಮನೆಗೆ ಹೋಗ್ತಾ ಇದ್ದಾನೆ, ರಾಹು 5ನೇ ಮನೆಗೆ ಬರ್ತಾ ಇದ್ದಾನೆ, ಶನಿ 7ನೇ ಮನೆಯಲ್ಲೇ ಇರ್ತಾನೆ. ಇಷ್ಟಾದಿಯಾಗಿ ಇದು ಮುಂದಿನ ವರ್ಷದಲ್ಲಿ ಆಗುವ ಬದಲಾವಣೆಗಳು. ಒಟ್ಟಾದಿಯಾಗಿ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ಗಮನಿಸಿದ್ರೆ, ಕನ್ಯಾ ರಾಶಿಯವರಿಗೆ ಮೊದಲನೇದಾಗಿ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರ, ಈ 3 ನಕ್ಷತ್ರಗಳು. ಚಿತ್ತಾ ನಕ್ಷತ್ರ ಮೊದಲನೇ 2 ಪಾದ ಇವಷ್ಟು ಕನ್ಯಾ ರಾಶಿಯಲ್ಲಿ ಬರುತ್ತೆ. ಇವರಿಗೆ ಶುಭಕರವಾದ ದಿನಗಳು ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಶುಭಕರವಾದ ಬಣ್ಣಗಳು ಕೆಂಪು ಮತ್ತು ಹಸಿರು ಮತ್ತು ಹಾಗೂ ಕೆಂಪು ಬಣ್ಣ. ಮತ್ತು ಶುಭಕರವಾದ ದಿನಗಳು 5, 14, 23. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ನಾವು ಗಮನಿಸಿದಾಗ ಸಪ್ತಮದಲ್ಲಿ ಶನಿ ಇದ್ದಾನೆ. ಸ್ವಲ್ಪ ಮನಸ್ತಾಪಗಳು, ಜಾಗ ಬದಲಾವಣೆ ಮಾಡೋದು ಇದೆಲ್ಲ ನಡೀತಾ ಇರುತ್ತೆ. ಇದೆಷ್ಟನ್ನು ಹೋದ ವರ್ಷವೂ ಗಮನಿಸಿರ್ತಾರೆ, ಈ ವರ್ಷ ಕೂಡ ಅದೇ ಥರ ಸ್ವಲ್ಪ ಆಗ್ತಾ ಇರುತ್ತೆ. ವಿಶೇಷ ಒಂದಂದರೆ ಗುರು 11ನೇ ಮನೆಗೆ ಬರ್ತಾ ಇದ್ದಾನೆ. 11ನೇ ಮನೆಗೆ ಬಂದರೆ ಬಹಳ ಒಳ್ಳೆಯದು. ತಾವು ಹಲವಷ್ಟು ದಿನಗಳಿಂದ ಯೋಚನೆ ಮಾಡಿರುವ ಏನು ಕಾರ್ಯಗಳು ಏನಿರುತ್ತೆ ಅಥವಾ ಕೆಲಸ ಸಿಗಲ್ಲ, ಇದೆಲ್ಲ ಈ ವರ್ಷ ಕೆಲಸ ಸಿಗೋದು ಅದೆಲ್ಲ ಆಗುತ್ತೆ. ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗಬೇಕು ಅಂತ ಅಂದರೆ ಮೇಲ್ಪಂಕ್ತಿಗೆ ಹೋಗಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ, ಅವರಿಗೆಲ್ಲ ಜೂನ್ ತಿಂಗಳು ಬಹಳ ಒಳ್ಳೆಯ ಸಮಯ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಒಂದೇನೆಂದರೆ ಅನಿರೀಕ್ಷಿತ ಧನವ್ಯಯಗಳು ಇದೆಲ್ಲ ಉಂಟಾಗ್ತಿರುತ್ತೆ. ಅದೊಂದು ಮಾತ್ರ ಈ ವರ್ಷ ಪೂರ್ತಿ ಇರುತ್ತೆ. ಡಿಸೆಂಬರ್ ನಂತರ ಅದು ಕೂಡ ಕಡಿಮೆ ಆಗುತ್ತೆ. ವಿಶೇಷವಾಗಿ ಗಮನಿಸಿದಾಗ ಕನ್ಯಾ ರಾಶಿಯವರಿಗೆ ಒಂದೊಂದು ಶತ್ರುಗಳಿಂದ ಸ್ವಲ್ಪ ತೊಂದರೆ ಇದೆ ಈ ವರ್ಷ. ಮತ್ತು ಆದರೆ ಅನಿರೀಕ್ಷಿತ ಧನಾಗಮನ ಇದೆಲ್ಲ ಇದ್ದು ಮತ್ತು ಉದ್ಯೋಗದಲ್ಲಿ ಸನ್ಮಾನಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿ ಸನ್ಮಾನ. ಸೆಪ್ಟೆಂಬರ್, ನವೆಂಬರ್ 2 ತಿಂಗಳು ವಿಶೇಷವಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಯಾವುದೇ ಒಂದು ನಿರ್ಧಾರಗಳು ತಗೊಳ್ಳೋದು ಈ ವಿಚಾರಗಳಲ್ಲಿ. ಅದು ಬಿಟ್ಟು ಕೆಲವು ಅನಿರೀಕ್ಷಿತ ಪ್ರಯಾಣಗಳು ಅಥವಾ ವ್ಯರ್ಥ ಪ್ರಯಾಣ, ಏನು ವ್ಯರ್ಥ ಪ್ರಯಾಣ ಇದೆಲ್ಲ ನಡೀತಿರುತ್ತೆ. ಶನಿ 7ನೇ ಮನೆಯಲ್ಲಿದ್ದಾನೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು, ಮಾಡ್ಕೋಬೇಕಾಗತ್ತೆ. ಮತ್ತು ಕಟಕ ರಾಶಿ ಆಗಿರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಅದೆಲ್ಲ ಆಗುತ್ತೆ. ಮತ್ತು ತಾಯಿಯವರಿಗೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಅವರು ಕೂಡ ಈ ವರ್ಷ ಹುಷಾರಾಗಿ ಹೋಗ್ತಾರೆ. ಮತ್ತು ಅವರು ಮತ್ತೆ ಜೂನ್ ತಿಂಗಳಲ್ಲಿ ಅವರು ಕೂಡ ಬಂದು ಸೇರ್ತಾರೆ. ಮಗಳ ಬಗ್ಗೆ ಏನೇ ಮನಸ್ತಾಪ ಇದ್ದರೂ ಅದೆಲ್ಲ ಕಡಿಮೆ ಆಗಿ ಮಗಳು ತಾಯಿ ಇಬ್ಬರು ಒಟ್ಟಿಗೆ ಇರುವ ಯೋಗನೂ ಕೂಡ ಇದೆ. ಇಷ್ಟನ್ನು ನಾವು ನೋಡ್ಬೋದು ಇಲ್ಲಿ. ಹೀಗೆ ಯೋಚಿಸಿದಾಗ ಕನ್ಯಾ ರಾಶಿಯವರ ಈ ವರ್ಷದ ಆದಾಯ ವ್ಯಯ 8 ಆದಾಯ, 11 ವ್ಯಯ ಇದೆ. ಸೊ ಲಾಭದಲ್ಲಿ ಗುರು ಇದ್ದರಿಂದ ದುಡ್ಡು ಬರುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಬಂದಿದ್ದೆಲ್ಲ ಖರ್ಚು ಆಗೋಗುತ್ತೆ. 11 ವ್ಯಯ ಇದೆ. ಮತ್ತು 3 ಆರೋಗ್ಯ, 2 ಅನಾರೋಗ್ಯ, ಸುಖ 6, ದುಃಖ 3. ಹೀಗೆ ಒಟ್ಟು ಗುರುವಿನ ಫಲ ಮತ್ತು ಗ್ರಹಗಳ ಫಲ ಕನ್ಯಾ ರಾಶಿಯವರಿಗೆ ಇರುತ್ತೆ. ನಮಸ್ತೆ. ಕನ್ಯಾ ರಾಶಿಯವರು ಮುಖ್ಯವಾಗಿ ಶನಿ ಇರೋದರಿಂದ ಅಳಿಮರ ಪ್ರದಕ್ಷಿಣೆ ಮಾಡೋದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ರಾಹು ವರ್ಷದ ಕಡೆಯಲ್ಲಿ 5ನೇ ಮನೆಗೆ ಬರ್ತಿರ್ತಾನೆ. ಮಕ್ಕಳುಗಳು ಎದುರುತ್ತರ ಕೊಡೋದು ಅಥವಾ ಅವರು ದೂರ ಹೋಗೋದು ಈ ಎಲ್ಲ ಕಾರಣಗಳು ಸಾಧ್ಯತೆ ಇರುತ್ತೆ. ರಾಹು ಬಂದು 5ನೇ ಮನೆಯಲ್ಲಿ ಬರೋದ್ರಿಂದ ಆ ಕಾರಣ ಆ ಸಮಯದಲ್ಲಿ ಸರ್ಪ ಸೂಕ್ತ ಜಪ ಮಾಡೋದು, ನಾಗರಿಕರಿಗೆ ಹಾಲಾಕೋದು ಇದನ್ನು ಮಾಡೋದರಿಂದ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನಮಸ್ತೆ.